ಫಸ್ಟ್ ಅರ್ಥ ಮಾಡ್ತಾರೆ ಮಕ್ಕಳೇ. ನೋಡಿ ಇಲ್ಲಿ ಲೆಕ್ಕ ಬಿಡಿಸ್ತಾರೆ. ವ್ಯಕ್ತಿ ಎತ್ತರ ಎಷ್ಟಲ್ಲಿ 1.5 ಮೀಟರ್ ಆಯ್ತಾ. ಆ ವ್ಯಕ್ತಿಯಿಂದ ಚಿಮಣಿ ಇರ್ತಕ್ಕಂಥ ಅಂತರ ಎಷ್ಟು ಮೀಟರ್ ಇದೆ? 28.5 ಮೀಟರ್. ಪ್ರಶ್ನೆ ಪ್ರಕಾರ ಏನ್ ಮಾಡ್ತೀರಾ? ಚಿಮಣಿಯ ಎತ್ತರ ಎಷ್ಟು? ಎ ಬಿ AE ಪ್ಲಸ್ EB. EB ಯಾರು ಸಮ? CB ಸಮ, DC ಸಮ. ಯಾಕಂದ್ರೆ ವ್ಯಕ್ತಿ ಎತ್ತರ ತಾನೆ ಲೆಕ್ಕ ಮಾಡೋದು. ವ್ಯಕ್ತಿಯಿಂದ ಎಷ್ಟು ಮಕ್ಕಳು ಎಷ್ಟು ಕಡೆ ವ್ಯಕ್ತಿಯಿಂದ ಚಿಮಣಿಗಿಂತ ಅಂತರ ಎಷ್ಟು? 28.5 ಮೀಟರ್. ಆಯ್ತು. EB ಸಮ AB ಮತ್ತೆ AE ಸೇರಿಬಿಟ್ಟು AB ಆಗಿರುತ್ತೆ. ಅದಕ್ಕೆ ನಾವು AE ನ ಕಂಡುಹಿಡಿದ್ರೆ EB ನಮಗೆ ಸಿಕ್ಕಿದೆ. ಅದಕ್ಕೆ AEB ಕೋನ. AEB ಅನ್ನೋದು ಲಂಬಕೋನ ತ್ರಿಭುಜ. AEB ಅನ್ನೋದು ಲಂಬಕೋನ ತ್ರಿಭುಜ. ಯಾವ ಲಂಬಕೋನಲ್ಲಿ? ಈ ಕೋನ ಲಂಬಕೋನ. ಕೋನ ಈ ಕೊಟ್ಟೇನು? ಟ್ಯಾನ್ ಥೀಟಾ. ಅಭಿಮುಖ ಯಾವ್ದು ಅಭಿಮುಖ? AE ಬೈ ಪಾರ್ಶ್ವ ED. ಆಯ್ತು. ಟ್ಯಾನ್ ಎಷ್ಟು ಡಿಗ್ರಿ? 45 ಡಿಗ್ರಿ ಇಸ್ ಈಕ್ವಲ್ ಟು CB ಸಮವಾಗಿ DE. ವೆರಿ ಗುಡ್. ಅದು ಎಷ್ಟು ಮೀಟರ್ ಬರ್ತದೋ? 28.5 ಮೀಟರ್ ಬರ್ತದೆ. ಟ್ಯಾನ್ 40 ಬರ್ತದೆ 1. AE ಬೈ 28.5 ಒಂದು ಗುಣಾಕಾರ ಮಾಡ್ತಾರೆ. AE ಇಸ್ ಈಕ್ವಲ್ ಟು ಎಷ್ಟು? 28.5 ಮೀಟರ್. ಹೌದಲ್ವಾ? ಎಷ್ಟು ಬರುತ್ತೆ ಈಗ? AE ಪ್ಲಸ್ EB ಅಂತ ಕೊಟ್ಟಿದ್ದಾರಲ್ಲ, AE ಬೆಲೆ ಸಿಕ್ಕಿದೆ, EB ಬೆಲೆನೂ ಗೊತ್ತಿದೆ. AB is equal to AE plus EB. AE ಬೆಲೆ 28.5, EB ಬೆಲೆ CD ಗೆ ಸಮವಾಗಿ B ಇರುತ್ತೆ, ಅದಕ್ಕೆ 1.5. ಇದನ್ನು ನಾವು ಕೂಡಿದಾಗ 30 ಮೀಟರ್. ಏನದು? ಚಿಮಣಿಯ ಎತ್ತರ. ಚಿಮಣಿಯ ಬಾ. ಓಕೆ, ಈ ಲೆಕ್ಕದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಏನು? ವ್ಯಕ್ತಿ ಎತ್ತರ CD ಯಾರು ಸಮಾಗಿರುತ್ತೆ? EB ಅಥವಾ B ಸಮಾಗಿರುತ್ತೆ. ಈಗ ಚಿಮಣಿ AB ಇದೆ, ಅದ ಎತ್ತರ AE ಪ್ಲಸ್ B. ನಾವು AEB ಕಾರಣ ಲಂಬಕೋನ ತ್ರಿಭುಜದಲ್ಲಿ ಈ ಲಂಬಕೋನ ಆಗಿದೆ. ಆಯ್ತಾ? ನಾವೇನ್ ಕಂಡುಕೊಂಡ್ವಿ? AE ಕಂಡುಕೊಂಡ್ವಿ. AE ಪ್ಲಸ್ EB. EB ಎಷ್ಟು? ಸೇಮ್ ಇದೇ ತರ ಇದು 1.5 ಇರುತ್ತೆ. ಅದ್ರ ಪ್ರಕಾರ ಏನಾಯ್ತದೆ? ಚಿಮಣಿ ಎತ್ತರ ಎಷ್ಟು? 30 ಮೀಟರ್. ನೆಕ್ಸ್ಟ್ ಎರಡು ಬರ. ಅಷ್ಟು ಓದು. ಬೇರುಗಳಿಗೆ ಸಿಕ್ಕಿ ಒಂದು ಮರವು ಮುರಿದು ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ 30 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ. ಆ ಮರದ ತುದಿಯು ಮರದ ಬುಡದಿಂದ 8 ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದೆ. ಹಾಗಾದರೆ ಮುರಿದು ಬೀಳುವ ಮುನ್ನ ಎತ್ತರ ಎಷ್ಟು
ಕಂಡುಹಿಡಿಯಿರಿ. ಒಂದು ಮರ ಇದೆ, ಮಾಡಿದ ಲೆಕ್ಕ ಮುರ್ಕೊಂಬಿದ್ದಿದೆ ಗೊತ್ತಾ? ಹೇಳ್ತಾ ನೋಡಿ. ಅಂದ್ರೆ ಮರದ ಬುಡದಿಂದ ಮರ ತುದಿಗಿರ್ತಕ್ಕಂಥ ಹಂತ ಎಷ್ಟು ಮೀಟರ್ ಇದೆ? 8 ಮೀಟರ್. ನಾವೇನ್ ಕಂಡುಬೇಕು ಇಲ್ಲಿ ಕ್ವಶನ್ ಅಲ್ಲಿ? ಮರದ ಹೊಟ್ಟೆ ಎತ್ತರ ಕಂಡುಬೇಕು. ಮಕ್ಕಳ ಪ್ರಶ್ನೆ ಇದೆ ಅಂದ್ರೆ ಒಂದ್ ಮರ ಇದೆ, ಅದು ಮುರ್ಕೊಂಡ್ ಬಿದ್ದಿದೆ. ಆ ಮುರ್ಕೊಂಡ್ ಬಿದ್ದಿರೋದು ಎಷ್ಟು ಡಿಗ್ರಿ ಕೌಂಟ್ ಮಾಡಿದಲ್ಲಿ? 30 ಡಿಗ್ರಿ ಕೌಂಟ್ ಮಾಡಿ. 30 ಡಿಗ್ರಿ ಕೌಂಟ್ ಮಾಡಿದಾಗ ಇಲ್ಲಿ ಬಿ ಕೋನ ಏನಾಗ್ತದೆ? 90 ಕೋನ ಆಗ್ತದೆ. ಈಗ ಪ್ರಶ್ನೆ ಪ್ರಕಾರ ಮರದ ಎತ್ತರ ಕಂಡುಬೇಕು. ಮರದ ಎತ್ತರ ಏನು? BC ಪ್ಲಸ್ AC. ಹಾಗಾದ್ರೆ ಎ ಏನು? ಮರದ ತುದಿ. ಅದು ಎ ಏನದು? ಮರದ ತುದಿ. ಮರದ ತುದಿ ಎಲ್ಲಿ ಬಂದು ಬಿದ್ದಿದೆ? ನೆಲಕ್ಕೆ ಬಂದು ಬಿದ್ದಿದೆ. ಆಯ್ತು, ಮಾಡ ನೆಕ್ಸ್ಟ್ ಮಾಡ. ಹಾ, ನಾವು ಕಂಡುಹಿಡಿಬೇಕಂದ್ರೆ ಆ ಕಾಸ್ ಥೀಟಾನ ಉಪಯೋಗಿಸಬೇಕು. ಯಾಕೆ ಕಾಸ್ ಥೀಟಾ ಉಪಯೋಗಿಸ್ತೀಯಾ? ಕಾಸ್ ಥೀಟಾ ಅಂದ್ರೆ ಪಾರ್ಶ್ವ ಬೈ ವಿಕರ್ಣ, ಹಂಗಾಗಿ ಅದನ್ನ ಉಪಯೋಗಿಸ್ತೀವಿ. ಗೊತ್ತಲ್ಲ? COS, CAS ಅಲ್ಲ, COS, COS ಕಾಸ್ ಥೀಟಾ. ಅಲ್ಲೇ ಥೀಟಾ ಮಾಡ್ತೀಯ. ಆಯ್ತು, ನೆಕ್ಸ್ಟ್ ಬರೀ. ಕಾಸ್ ಥೀಟಾ ಅಂತಂದ್ರೆ ಪಾರ್ಶ್ವ ಬೈ ವಿಕರ್ಣ, ಹಂಗಾಗಿದ್ರೆ ಆದ್ರಿಂದ AB ಬೈ AC ನ ಬರೀಬೇಕು. AB ಬೈ AC. ಕಾಸ್ ಥೀಟಾ ಕಾಸ್ ಎಷ್ಟಾಗ್ತೀಯ? 30 ಡಿಗ್ರಿ. ಕಾಸ್ ಏನು ಮಾಡಬೇಕು? ಕಾಸ್ 30 ಡಿಗ್ರಿ ಇಸ್ ಈಕ್ವಲ್ ಟು 30 ಡಿಗ್ರಿ ಇಸ್ಕೊಂಡು AB. AB ಅವರೇ ಕೊಟ್ಟಿದ್ದಾರೆ. ಈಕ್ವಲ್ ಸಾಕಪ್ಪ. AB ಅವರೇ ಕೊಟ್ಟಿದ್ದಾರೆ. 8 ಮೀಟರ್ ಅಂತ ಇದೆ. 8 ಬೈ 8 ಬೈ AC ಗೆ ಅದು AC ನ ಅಂತ ಬರೆಯಬೇಕು. ಕಾಸ್ 30 ಡಿಗ್ರಿ ಅಂತಂದ್ರೆ √3 ಬೈ 2. ಏನು ಮಾಡ? √3 ಬೈ 2 ಇಸ್ ಈಕ್ವಲ್ ಟು 8 ಬೈ AC. ಎರಡನ್ನ ಇದನ್ನ ಓದ್ಕೊಂಡು ಸಮ ಮಾಡಬೇಕು. AC ಈಕ್ವಲ್ ಟು AC ಬೈ AC ಇಸ್ ಈಕ್ವಲ್ ಟು 2 ಇಂಟು 8 ಅಂತ ಕೊಟ್ಬಿಟ್ಟು ಬೈ √3. ವೆರಿ ಗುಡ್. ಓರೆ ಮಾತ್ರ ಮಾಡ್ಕೊಂಡು ಬಿಡಿ. ಮಾಡಪ್ಪ, ನೆಕ್ಸ್ಟ್ ಮಾಡ. AC ಇಸ್ ಈಕ್ವಲ್ ಟು 2 ಎಂಟ್ಲೆ AC ಬರೆಯೋ. AC ಇಸ್ ಈಕ್ವಲ್ ಟು 2 ಎಂಟ್ಲೆ 16 ಬೈ √3 ಮೀಟರ್. √3 ಮೀಟರ್ ಅಂತ ಬರೆಯಬೇಕು. ಇದೇನಿದು? AC ಬೆಲೆ AC ಬೆಲೆ ಮುರ್ಕ ಬಿಡಿತ್ತಲ್ಲಪ್ಪ. ಮುರ್ಕ ಬಿದ್ದಂತ ಮರದ ಎತ್ತರ AC 16 ಬೈ √3 ಮೀಟರ್ ಬರುತ್ತೆ. ನೆಕ್ಸ್ಟ್ ಮಾಡಿ. ತ್ರಿಭುಜ ABC ಯಲ್ಲಿ ಟ್ಯಾನ್ ಥೀಟಾನ ಉಪಯೋಗಿಸಬೇಕು. ಟ್ಯಾನ್ ಥೀಟಾ ಯಾಕೆ ಉಪಯೋಗಿಸ್ತೀವಿ ಅಂತಿದ್ರಲ್ಲಿ? ಅಭಿಮುಖ ಬೈ ಪಾರ್ಶ್ವ. ಪಾರ್ಶ್ವ ಗೊತ್ತಿಲ್ಲ, ಅಭಿಮುಖ ಗೊತ್ತಿಲ್ಲ, ಅದಕ್ಕೋಸ್ಕರ ಗೊತ್ತಾ? ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು BC ಬೈ AB. ಬೇಕು ಟ್ಯಾನ್ 30 ಮತ್ತು ಟ್ಯಾನ್ 30 ಡಿಗ್ರಿ ಟ್ಯಾನ್ 30 ಡಿಗ್ರಿ BC ಬೈ AB. ಈ ಕಡೆ ಮಾಡಿ. ಸರಿ ನೋಡ. ಈ ಕಡೆ ಅಕ್ಕ ಸರಿ ನೋಡ. ಪಕ್ಕದಲ್ಲಿ ಮಾಡಪ್ಪ. ಟ್ಯಾನ್ 30 ಬೆಲೆ ಎಷ್ಟಪ್ಪ? 1 ಬೈ ಬರೀ ಟ್ಯಾನ್ 30 ಬೆಲೆ 1 ಬೈ √3.
ಹಾ ಎಬಿ ಇಲ್ಲೇ ಬರ್ತದೆ. ಎಬಿ ಬಿಸಿ ಅಂತ ಬರ್ತದೆ. ಬಿಸಿ ಬೈ ಎಬಿ ಅವರೇ ಕೊಟ್ಟಿದ್ದಾರೆ 8. ಹಾ ಇದನ್ನ ಓದಿ ಗುಣಾಕಾರ ಮಾಡಬೇಕು. 8 1 8 ಬೈ ರೂಟ್ 3 ಇದು ಕೊಟ್ಟು ಬೇಸಿ. ಹಾ ಬಿಸಿ ಬೇರೆ ಸಿಗ್ತದೆ ನಮಗೆ. ಈಗ ಬಿಸಿನ ಮತ್ತೆ ಎಸಿನ ಎರಡನ್ನೂ ಕೂಡಬೇಕು. ಕೂಡಿದ್ರೆ ಏನು ಸಿಗುತ್ತೆ ನಮಗೆ ಭಾಗದ ವ್ಯತ್ಯಾಸ. ಹಾ ಕೂಡ ಪಿಲ್ಲೆ ಕೊಡಿ. ಎ ಬಿ ಪ್ಲಸ್ ಬಿ ಸಿ ಮರದ ಎತ್ತರ ಬಿಸಿ ಪ್ಲಸ್ ಎಸಿ ಬಿಸಿ ಅಂದ್ರೆ ಬಿಸಿ ಎಷ್ಟು? ಹಾ 8 ಬೈ 3 ಪ್ಲಸ್ ಎಸಿ ಎಷ್ಟು? ಎಸಿ 16 ಬೈ 16 ಬೈ ನೋಡಿ ಚೇತನ ಏನು ಕಾಮನ್ ಇದೆ? ರೂಟ್ ಆಫ್ 4 ಕಾಮನ್ ಇರ್ತಾನೆ. ರೂಟ್ ಆಫ್ 3 ಕಾಮನ್ ಆಗಿರೋದ್ರಿಂದ ಅದನ್ನ ಆಗಬೇಕು. ಬಿಡೋದಲ್ಲ, ಸಾಮಾನ್ಯ ಪರಿಸ್ಥಿತಿ ತರಬೇಕು. ಇದನ್ನ 8 ಮತ್ತೆ 16ನ ಕೂಡಬೇಕು. ಹಾ ಇಕ್ವಲ್ಸ್ ಆಗ್ತದೆ. ಎಷ್ಟು ಇಕ್ವಲ್ಸ್ ಹಾಕು? 24 ಆಗುತ್ತೆ. 24 ಬೈ ಏನು ಮಾಡಬೇಕು? ಹಾ 24 ಭಾಗ ಮಾಡ್ತೀವಿ. 8 ಇಂಟು 3 24ನ ಇನ್ನೊಂದರ ಬರಬೇಕು. 8 ಇಂಟು 3 ಬೈ ಈಗ 24 ಬೈ 3 ಬಂತಲ್ಲಪ್ಪ, ರೂಟ್ ಆಫ್ 4 ಇದೆಯಲ್ಲ, ಚೇಂಜ್ ರೂಟ್ ಆಫ್ 4 ಇದೆ. ಆದ್ರಿಂದ ನಾವೇನ್ ಮಾಡ್ತೀವಿ? 24ನ್ನ 8 ಇಂಟು 3 ಬೈ ರೂಟ್ ಆಫ್ 4 ಮಾಡ್ತಾರೆ. 3 ಬೈ ರೂಟ್ ಆಫ್ 4 ಏನು? ರೂಟ್ ಆಫ್ 4 ಆಗುತ್ತಾನೆ. ಆದ್ರಿಂದ 8 ರೂಟ್ ಆಫ್ 4 ಮೀಟರ್. ಏನಿದು? ಮರದ ಎತ್ತರ. ಮರದ ಎತ್ತರ ಯಾವುದು? ಎಬಿ ಬಿಸಿ ಪ್ಲಸ್ ಎಸಿ. ಬಿಸಿ ಮತ್ತು ಎಸಿ ಎರಡು ಒಟ್ಟು ಮತ್ತೆ ಎಷ್ಟು ಬಂತು? 8 ರೂಟ್ ಆಫ್ 4 ಮೀಟರ್. ಆಯ್ತಾ? ನೆಕ್ಸ್ಟ್ ಬಾ. ಸಮುದ್ರ ಮಟ್ಟದಿಂದ 75 ಮೀಟರ್ ಎತ್ತರದಲ್ಲಿರುವ ದೀಪಸ್ತಂಭವೊಂದರ ಮೇಲಿನಿಂದ 2 ಹಡಗುಗಳನ್ನು ನೋಡಿದಾಗ ಉಂಟಾದ ಅವನತ ಕೋನಗಳು ಕ್ರಮವಾಗಿ 30 ಡಿಗ್ರಿ ಮತ್ತು 45 ಡಿಗ್ರಿ ಆಗಿದೆ. ದೀಪಸ್ತಂಭದ ಒಂದೇ ಪಾರ್ಶ್ವದಲ್ಲಿ ಒಂದು ಹಡಗಿನ ಹಿಂದೆ ಮತ್ತೊಂದಿದ್ದರೆ 2 ಹಡಗುಗಳಿರುವ ದೂರವನ್ನು ಕಂಡುಹಿಡಿಯಿರಿ. ಒಂದು ಹಡಗಿದೆ. ದೀಪಸ್ತಂಭದಿಂದ ಒಂದೇ ಪಾರ್ಶ್ವದ ಒಂದೇ ಮುಖದಲ್ಲಿ ಏನು ಹಡಗಿದೆ? ಒಂದೇ ಸೈಡ್ ಅಲ್ಲಿ ಒಂದು ಎಷ್ಟು ಕೋನ ಉಂಟು ಮಾಡುತ್ತೆ? 40 ಡಿಗ್ರಿ ಎಷ್ಟು? 30 ಡಿಗ್ರಿ ಕೋನದಲ್ಲಿ. ಎಂತ ಕೋನ ಇದು? ದೀಪಸ್ತಂಭದ ಮೇಲಿಂದ ಕೆಳಗೆ ಹರಡುವುದು ನೋಡಿದಾಗ ಅವನತ ಕೋನ ಉಂಟಾಗುತ್ತೆ. ಹಾ ವೆರಿ ಗುಡ್. 75 ಮೀಟರ್ ಹೇಳೋದು ದೀಪಸ್ತಂಭದ ಎತ್ತರ 75 ಮೀಟರ್. ಸಿ ಮತ್ತು ಡಿ ಹಡಗುಗಳ ಸ್ಥಾನ. ಸಿ ಮತ್ತು ಡಿ ಅನ್ನೋದು ಹಡಗು ಇರ್ತಕ್ಕಂಥ ಸ್ಥಾನ. ತ್ರಿಭುಜ ಎಬಿಸಿಯನ್ನು ಡಿ = 90 ಡಿಗ್ರಿ. ವೆರಿ ಹಾ ಈಗ ಟ್ಯಾನ್ ಥೀಟಾ ಅಭಿಮುಖ ಬೈ ಪಾರ್ಶ್ವ. ವೆರಿ ಗುಡ್. ಟ್ಯಾನ್ ಥೀಟಾ ಎಬಿ ಬೈ ಬಿಸಿ. ಎಬಿ ಬೈ ಬಿಸಿ. ಹಾ ಟ್ಯಾನ್ 45 ಡಿಗ್ರಿ. ವೆರಿ ಗುಡ್. ಟ್ಯಾನ್ 45 ಡಿಗ್ರಿ. ಎಬಿ ಅಂದ್ರೆ 75 ಬೈ 75 ಬೈ ಬಿಸಿ. ಹಾ. ಟ್ಯಾನ್ 45 ಬೈ 1 1 75 ಬೈ ಬಿಸಿ. ಹಾ ಇದನ್ನ ಓರೆ ಗುಣಾಕಾರ ಮಾಡ್ಕೊಂಡಾಗ ಬಿಸಿ = 75 ಮೀಟರ್. ಬಿಸಿ ಬೇರೆ ಸಿಕ್ತು ನೋಡ್ರಿ ನಿಮ್ಗೆ ಅಲ್ಲಿ. ಬಿ ಇಂದ ಸಿ ಅಂದ್ರೆ ಸಿ ಅಲ್ಲಿರುತ್ತೆ ಅಂತರ ಎಷ್ಟು ಉಂಟು? 75 ಮೀಟರ್ ಬಂತು. ಈಗ ನೆಕ್ಸ್ಟ್ ತ್ರಿಭುಜ ಎಬಿಡಿ ಅಲ್ಲಿ ಹಾ ನೆಕ್ಸ್ಟ್ ಬರ್ತಾ ತ್ರಿಭುಜ ಎಬಿಡಿ ಅಲ್ಲಿ ಡಿ = 90 ಡಿಗ್ರಿ. ಹಾ ಈಗ ಇದರದ್ದು ಟ್ಯಾನ್ ಥೀಟಾ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಎಬಿಡಿ
ಕ್ಯಾಪಿಟಲ್ AB by CD. tan 30 degree Tan 30 degree AB by BD ಕಾಣು. AB by BD. ಸ್ವಲ್ಪ ತಿಳಿಸ್ಬರ್ಬೇಕು ಈ ಕಡೆ ಹಂಗೆ. ನಮ್ ಕಣ ಬರೀಬೇಕು. AB ಅಂದ್ರೆ 75 by tan 30 ಬರೆ 1 by CD. ಹಾ 75 by BC plus BD ಅಂದ್ರೆ BC plus CD. ಇವತ್ತ ಓವರ್ಸಮ ಮಾಡ್ತಿದ್ದಲ್ಲ 75 plus CD is equal to 75 ಸರ್ 75 ಇದೆ ರೂಟ್ ಹಾಕೊಂಡು ಗೊತ್ತಲ್ಲ ಈಗ BC ಮೇಲೆ ಎಷ್ಟು ಬಂತಲ್ಲ 75 ಇದು 75 ತಾನೆ ಸರಿ ಮಾಡು ಸರಿ ಮಾಡಿ ವೆರಿ ಗುಡ್ ಸಿಡಿ ಏನು ಕ್ರಮ ತೆಗಿತೀರಾ ರೂಟ್ ಆಫ್ 3 ಮೈನಸ್ 1 ಮೀಟರ್ ಸಿಡಿ ಏನಿದು ಹೇಳ ಎರಡು ಅಡುಗಳಿಗಿರ್ತಕ್ಕಂಥ ಅಂತರ ಅಂತರ ಸಿಡಿ ಸಿಕ್ತು ನಮಗೆ 75 ಇಂಟು ರೂಟ್ ಆಫ್ 3 ಮೈನಸ್ 1 ವೆರಿ ಲೆಕ್ಕ ಆಗುತ್ತೆ ಮಕ್ಕಳಲ್ಲಿ ಈಗ ಎತ್ತಲೆ ಬಿ ಪುಸ್ತಕ ಎತ್ತರ ಕೊಟ್ಟಿದ್ದಾರೆ ಸಿ ಮತ್ತು ಡಿ ಅಡುಗಳಿರ್ತಕ್ಕಂಥ ಸ್ಥಾನ ನಾವು ಸಿ ಇಂದ ಡಿ ಇಂದ ಅಂತರ ಕಂಡಿಬೇಕು ನಾವು ಫಸ್ಟ್ ರ್ಯಾಂಕ್ ನಾವು ಎ ಬಿ ಸಿ ತಾಂಡ್ವಿ ಅದಾದ್ಮೇಲೆ ಎ ಬಿ ಡಿ ತಾಂಡ್ವಿ ಫಸ್ಟ್ ನಾವು ಏನ್ ಕಂಡಿದ್ವಿ ನಾವು ಬಿ ಸಿ ಕಂಡುಕೊಂಡ್ವಿ ಆಮೇಲೆ ನಂತರ ಸಿ ಡಿ ಎರಡು ಅಡುಗಳಿರ್ತಾರೆ ಅಂತರವನ್ನು ಕಂಡಿದ್ವಿ ನಾವು ಸಿ ಡಿ ಎಷ್ಟು ಬಂತಲ್ಲಿ 75 ಇಂಟು ರೂಟ್ ಆಫ್ 3 ಮೈನಸ್ 1 ಮೀಟರ್ ನೆಕ್ಸ್ಟ್ ಬರ್ ಫಸ್ಟ್ ಅರ್ಥ ಮಾಡ್ಕೊಂಡು ಮಕ್ಕಳ ನೀವು ಬರೀ ಒಂದು ಪ್ರತಿಮೆ ಇದೆ ಸ್ಟ್ಯಾಚ್ಯೂ ಆ ಸ್ಟ್ಯಾಚ್ಯೂನ ಪೀಠದ ಮೇಲೆ ಇಟ್ಟಿದ್ದಾರೆ ಆ ಸ್ಟ್ಯಾಚ್ಯೂ ಎತ್ತರ ಎಷ್ಟು 1.6 ಮೀಟರ್ ಇಲ್ಲಿ ಪ್ರತಿಮೆ ಎತ್ತರ ಕೊಟ್ಟಿದ್ದಾರೆ ಅಲ್ಲ ಅಷ್ಟಿದೆ ಏನು ಪೀಠದ ಪ್ರತಿಮೆ ಎತ್ತರ ಕೊಟ್ಟಿದ್ದಾರೆ ಪೀಠದ ಎತ್ತರ ಕಂಡುಬೇಕು ಪ್ರತಿಮೆ ಎತ್ತರ ಎಷ್ಟು 1.6 ಮೀಟರ್ ನಾವು ಪೀಠದ ಎತ್ತರ ಕಂಡುಬೇಕು ನಾವು ಕೆಳಗೆ ಇಟ್ಕೊಂಡು ಮೇಲ್ ನೋಡಿದಾಗ ಪ್ರತಿಮೆ ಮತ್ತು ಪೀಠವನ್ನು ನೋಡಿದಾಗ ಎತ್ತ ಕೌಂಟ್ ಆಗುತ್ತೆ ಉನ್ನತ ಕೋನ ಕತ್ತನ್ ಮೇಲೆ ನೋಡ್ತೀವಲ್ಲ ಕತ್ತನ್ ಮೇಲೆ ನೋಡೋ ಸಂದರ್ಭದಲ್ಲಿ ಎತ್ತ ಕೌಂಟ್ ಆಗುತ್ತೆ ಉನ್ನತ ಕೋನ ಆಯ್ತು ಹೇಳ್ಬೇಕು ಎಕ್ಸ್ಪ್ಲೇನ್ ಮಾಡೋದು ಎ ಬಿ ಏನಪ್ಪ ಎ ಬಿ ಪ್ರತಿಮೆ ಎಷ್ಟಿದೆ ಅದಕ್ಕೆ 1.6 ಮೀಟರ್ 1.6 ಮೀಟರ್ ನಾವು ಬಿಸಿ ಕನ್ನಡ ಕೊಟ್ಟಿದ್ವಿ ಬಿಸಿ ಏನು ಪೀಠದ ಎತ್ತರ ಬರ್ತಾ ಎಬಿ ಪ್ರತಿಮೆ ಎತ್ತರ 1.6 ಮೀಟರ್ ಇದೆ ಬಿಸಿ ಪೀಠದ ಎತ್ತರ ಕ್ವಶನ್ ಮಾರ್ಕ್ ಸ್ವಲ್ಪ ಅಕ್ಷರ ದೊಡ್ಡದು ಬರೆಯಪ್ಪ ಟಿ ನೆಲದ ಮೇಲೆ ಇಟ್ಕೊಂಡು ಪೀಠ ಮತ್ತು ಏನು ಪ್ರತಿಮೆ ನೋಡ್ತಾರೆ
ಆ ಉನ್ನತ ಕೋನಗಳು ಇರುವ ದೂರ ಬೇಗ ಲೆಕ್ಕ ಮಾಡ್ಬೇಕು. AB ಅಂದ್ರೆ 1.6 ಕಡಿಮೆ ಎತ್ತರ, BC ಅಂದ್ರೆ ಪೀಠದ ಎತ್ತರ, CD ಅಂದ್ರೆ ನೆಲದ ಮೇಲಿನ ಪೀಠದಿಂದ ವ್ಯಕ್ತಿಗಿರುವ ದೂರ. ನಾವಿವಾಗ BC ಕಂಡಿದ್ದೀವಿ. ಹಾ ತ್ರಿಭುಜ ಹಾ BC ಇದೆಯಲ್ಲ, ತ್ರಿಭುಜ BC ಇದೆಯಲ್ಲ ಫಸ್ಟ್ ತ್ರಿಭುಜ BCDL ತ್ರಿಭುಜ B ಡಬಲ್ ಮಾಡ್ಕೊಳ್ಳೋಣ. ತ್ರಿಭುಜ BCDL ಹಾ tan theta 390 ಡಿಗ್ರಿ ಆಯ್ತು. tan theta is equal to ಅದು ಯಾವುದು BC by tan is 45 degree is equal to BC by CD. tan 45 ಬೆಲೆ ಎಷ್ಟು? BC by CD. ಹೊರಗೆ ಲೆಕ್ಕ ಮಾಡಿದ್ರೆ CD is equal to BC. ನೆಕ್ಸ್ಟ್ ಅಂತ ಈ ಕಡೆ ನೆಕ್ಸ್ಟ್ ಅಂತ್ಯ ತ್ರಿಭುಜ ACD ತ್ರಿಭುಜ ACD ತ್ರಿಭುಜ ACD ನಲ್ಲಿ ಈಗ ಅಭಿಮುಖ AC ಬರುತ್ತೆ. AC ಏನು ಬರೀ ನೆಕ್ಸ್ಟ್ tan 60 ಡಿಗ್ರಿ is equal to ಏನು AC by CD. tan 60 ಎಷ್ಟು? AB plus BC by CD. CD ಯಾರು ಸಮ ಹೌದಲ್ವಾ? root of 4 BC is equal to ಇಲ್ಲಿ BC ಕಾಮನ್ ತೆಗೆದ್ರೆ ಏನ್ ಬರುತ್ತೆ? ರೂಟ್ ಆಫ್ 4 ಮೈನಸ್ 1 ಇಸ್ ಈಕ್ವಲ್ ಟು 1.6 ಅಥವಾ BC ಇಸ್ ಈಕ್ವಲ್ ಟು 1.6 ಬೈ ರೂಟ್ ಆಫ್ 3 ಮೈನಸ್ 1. ಮಕ್ಕಳು ಇಲ್ಲಿ ಬಂದು ನೋಡಿದ್ರೆ ಅಖಂಡಿಕಾರಕ ಮಾಡ್ಕೋಬೇಕು. ಅಖಂಡಿಕಾರಕ ಏನು? BC is equal to 1.6 by root of 4 minus 1 into root of 4 plus 1 by root of 4 plus 1. ಇಪ್ಪತ್ತು ಹೋಗ್ತಿದೆ. ಅಖಂಡಿಕಾರಕ ಬರ್ತಂದ್ರೆ ಅಂಶ ಮುಂಚೆ ಅಂತ ಗುಡಿಸಿ ನಾನು ಈಗ ಅಂಶದಲ್ಲಿ 1.6 ರೂಟ್ ಆಫ್ 4 ಪ್ಲಸ್ 1 ಡಿವೈಡ್ ಬೈ a ಪ್ಲಸ್ b a ಮೈನಸ್ ರೂಪ ಎಲ್ಲಿ ರೂಟ್ ಆಫ್ 3 ಪ್ಲಸ್ 1 3 ಬಂದ್ಕಳೆಷ್ಟು 2. ಈಗ ಇಲ್ಲಿ 1.6 0.8 ಏನ್ ಮಾಡ್ತಿರ್ತೀನಿ? ರೂಟ್ ಆಫ್ 3 ಪ್ಲಸ್ 1 ಮಾಡ್ತಿರ್ತೀನಿ ಬೈ 2 ಮಾಡ್ತೀನಿ. 2 ಕ್ಯಾನ್ಸಲ್ ಆಯ್ತು. ಈ ಕ್ಯಾನ್ಸಲ್ ಅಲ್ಲಿ ಎಷ್ಟು ಬಂತು? 0.8 ರೂಟ್ ಆಫ್ 3 ಪ್ಲಸ್ 1 ಮೀಟರ್. ಏನಿದು? BC ಅದು ಮೀಟರ್ ಅಷ್ಟಾಗ್ತೀವಿ ಮಕ್ಕಳ. ಆಯ್ತು ನೆಕ್ಸ್ಟ್ ಬಾರ್ ಹೇಗೆ ಹೊಡೆಯುತ್ತಾರೆ ತುಂಬಾ ಕ್ವಶನ್ ಕೇಳಿಸ್ಕೊಳ್ಳಿ.
ಕ್ವಶನ್ ನೋಡ್ಕೊಳ್ಳಿ. ತುಂಬ ಹೇಳಿದ್ರೆ ಇಲ್ಲಿ ಎಬಿ ಪ್ರಕರಣದ ಗೋಪುರದ ಎತ್ತರ ಹಾ. ಬಿಸಿ ಕಟ್ಟಡದ ಎತ್ತರ 20 ಮೀಟರ್ ಕೊಟ್ಟಿದ್ದಾರೆ. ಸಿಡಿ ಕಟ್ಟಡದ ಬಲದಿಂದ ಜಡ್ಡಿರುವ ದೂರ. ಈಗ ನಾವು ಬಿಸಿನ ಕಂಡುಹಿಡಿಯಬೇಕು. ನಾವೇನ್ ಕಂಡಿದ್ದೀವಲ್ಲಿ ಎ ಬಿ ಅಂದ್ರೇನು? ಪ್ರಸರಣ ಗೋಪುರದ ಎತ್ತರ ಕಂಡಿದ್ದೀವಿ ನಾವು. ಪ್ರಸರಣ ಗೋಪುರದ ಎತ್ತರ ಕಂಡುತ್ತಿದ್ವಿ. ಈಗ ಮಕ್ಕಳ ಇದರಲ್ಲಿ ತ್ರಿಭುಜ ಡಿ ಬರೆಯಮ್ಮ. ಬಿ ಸಿ ಡಿ ಟ್ಯಾನ್ ಥೀಟಾ 20/CD. ಟ್ಯಾನ್ 45 ಬೆಲೆ ಎಷ್ಟು? 1 3 ಬೆಲೆ 3 ಗುಣಾಕಾರ ಮಾಡಿದ್ರೆ ಸಿಡಿ ಎಷ್ಟು ಅಂತಲ್ಲಿ 20 ಮೀಟರ್ ಬಂತ. ಸಿಡಿ ನ ಬೆಲೆ 20 ಮೀಟರ್ ಬಂತ. ಈಗ ನಾವು ಇನ್ನೊಂದು ಕಂಡುಹಿಡಿಯಬೇಕು. ತ್ರಿಭುಜ ಎ ಸಿ ಡಿ ಅಲ್ಲಿ ಯಾವ ಮಾಡಿದ್ರಿ? ಕೋನ ಬರೀಬೇಕಮ್ಮ. ಕೋನ ಸಿ ಇಟ್ಕೊಂಡು ಮಾಡಿದ್ರಿ. ಕೋನ ಸಿ ಅಂತ ಹಾಕಮ್ಮ. ನೆಕ್ಸ್ಟ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು AC/CD. ಟ್ಯಾನ್ ಎಷ್ಟಿದೆ? 60 ಇದೆ. ಅದೇ ಟ್ಯಾನ್ 60 ಇದೆ. ಟ್ಯಾನ್ 16 ಬರೆಯಮ್ಮ. ಅಲ್ಲಿ ಟ್ಯಾನ್ 60 ಬೆಲೆ ಎಷ್ಟು? ಟ್ಯಾನ್ 60 √3. ಈಗ ಎಸಿ ಅಂದ್ರೇನು? ಎಬಿ ಪ್ಲಸ್ ಬಿಸಿ. ಇಲ್ಲಿ ನಾವು ಎಸಿಗೆ ಎಸಿ ಬೆಲೆ ಬಂದಿರೋದು
20 ರೂಟ್ ಆಫ್ 3 ಇಸ್ ಈಕ್ವಲ್ ಟು ಎಬಿ ಬೆಲೆ ಗೊತ್ತಿಲ್ಲ ನಮಗೆ. ಎಬಿ ಬೆಲೆ ಗೊತ್ತಿಲ್ಲ 20. ಬಿಸಿ 20 ಅಂದ್ರೆ ಬಿಸಿ ಸಮವಾಗಿರುತ್ತೆ. 20 ರೂಟ್ ಆಫ್ 3 ಮಾಡ್ತಿದ್ಯಾ 20 ರೂಟ್ ಆಫ್ 3 ಪ್ಲಸ್ 20 ಮೈನಸ್ 20 ಆಗುತ್ತಾನೆ. ಇಸ್ ಈಕ್ವಲ್ ಟು ಎಬಿ. ನೆಕ್ಸ್ಟ್ ಏನ್ ಮಾಡ್ತೀವಿ, ಎಬಿ ಇಸ್ ಈಕ್ವಲ್ ಟು 20 ಕಾಮನ್ ತೆಗಿತೀವಿ, ರೂಟ್ ಆಫ್ 3 ಮೈನಸ್ 1 ಮೀಟರ್. ಏನಿದು ನೋಡಿ ಪ್ರಸನ್ನ ಗೋಪುರದ ಎತ್ತರ. ಮಕ್ಕಳೇ ಓದಕ್ಕೆ ವ್ಯತ್ಯಾಸ ಏನಪ್ಪ ಅಂದ್ರೆ, ಓದಕ್ಕೆ ಏನಾಗಿತ್ತು ಅಲ್ಲಿ ಪ್ರತಿ ಎತ್ತರ ಸ್ಪೀಡ್ ಎತ್ತರ ಕಂಡಿದ್ದು ನಾವು. ಈ ಲೆಕ್ಕದಲ್ಲಿ ಏನು ಗೋಪುರ ಎತ್ತರ ಕಂಡಿದ್ದು ನಾವು ಕ್ವಶನ್ ಉಂಟಾಯ್ತು ಆಯ್ತಾ. ಆದ್ರೆ ನಾವು ಬಳಕೆ ಮಾಡಿರ್ತಕ್ಕಂಥ ಕೋನ ಟ್ಯಾನ್ ಥೀಟಾ ಅಭಿಮುಖ ಬೈ ಪಾರ್ಶ್ವ ಎಷ್ಟು ಕ್ವಶನ್ ಜೋರಾಗಿ ಹೇಳು. 7 ಮೀಟರ್ ಎತ್ತರದ ಕಟ್ಟಡದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ಮೇಲ್ದಿಕ್ಕಿಗೆ ಉನ್ನತ ಕೋನವು 60 ಡಿಗ್ರಿ ಮತ್ತು ಅದರ ಪಾದಕ್ಕೆ ಉನ್ನತ ಕೋನವು 35 ಡಿಗ್ರಿ ಆಗಿದೆ. ಗೋಪುರದ ಎತ್ತರ ಕಂಡುಹಿಡಿಯಿರಿ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಕಟ್ಟಡದ ಎತ್ತರ ಎಪ್ಪತ್ತು 7 ಮೀಟರ್ 7. ಗೋಪುರದ ಎತ್ತರ ಗೋಪುರದ ಎತ್ತರ ಎಷ್ಟು? ಗೋಪುರ ಎತ್ತರ ಏನು? ಇಸಿ ಇಸಿ ತಕ್ಕ ಇಸಿ ಈಕ್ವಲ್ಸ್ ಕ್ವಶನ್ ಮಾರ್ಕ್. ಇಸಿ ಈಕ್ವಲ್ಸ್ ಕ್ವಶನ್ ಮಾರ್ಕ್. ನೆಕ್ಸ್ಟ್ ಮಾಡೋಣ. ಇಲ್ಲಿ ಉನ್ನತ ಕೋನ ಹೊಂದಿರುವ ಭಾಗ ಎ. ಉನ್ನತ ಕೋನ ಉಂಟಾಗಿರ್ತಕ್ಕಂಥ ಬಿಂದು ಯಾವುದು? ಎ. ಆಯ್ತಾ. ಕಟ್ಟಡದ ಮೇಲಿನಿಂದ ಎ ಬಿಂದುವಿನಿಂದ ಗೋಪುರದ ಮೇಲ್ತಿಗೆ ನೋಡ್ತಾನೆ. ಎಷ್ಟು ಡಿಗ್ರಿ ನೋಡ್ತಾನೆ? 60 ಡಿಗ್ರಿ ಬಂದು ನೋಡ್ತಾನೆ. ಅದೇ ಕಟ್ಟಡದ ಮೇಲ್ತಿಯಿಂದ ಗೋಪುರದ ಪಾದ ನೋಡ್ತಾನೆ. ಎಷ್ಟು ಡಿಗ್ರಿ ಬಂದು ನೋಡ್ತಾರೆ? 40 ಡಿಗ್ರಿ ಬಂದು ನೋಡ್ತಾರೆ. ನಾವು ಇದನ್ನ ಆಧಾರ ಇಟ್ಕೊಂಡು ನಾವು ವೇಟ್ ಕಂಡಿಬೇಕು, ನಾವು ಗೋಪುರ ಎತ್ತರ ಕಂಡಿಬೇಕು. ಇಸಿ ಯಾವ್ದು ಸಮ ಆಗಿದೆ? ಅಲ್ಲ, ಇಸಿ ಅಂದ್ರೆ ಸಿಡಿ ಪ್ಲಸ್ ಸರಿ. ಎಬಿ ಸಮವಾಗಿದೆ ಸಿಡಿ. ಎಬಿ ಸಮವಾಗಿದೆ ಸಿಡಿ. ಎಬಿ 7 ಮೀಟರ್ ಇದೆ ಅಂದ್ರೆ ಸಿಡಿ ಸೈಡ್ ಎಷ್ಟು ಮೀಟರ್ ಇರುತ್ತೆ? 7 ಮೀಟರ್. ತ್ರಿಭುಜ ತ್ರಿಭುಜ ಎಬಿಸಿ ಅಲ್ಲಿ ತ್ರಿಭುಜ ಎಬಿಸಿ ಅಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು ಏನು? 90 ಡಿಗ್ರಿ. ಆಯ್ತಾ. ಟ್ಯಾನ್ ಥೀಟಾ ಟ್ಯಾನ್ ಬರೀ ಟ್ಯಾನ್ ಥೀಟಾ ಎಬಿ ಬೈ ಬಿಸಿ ಟ್ಯಾನ್ 45. 7 ಮೀಟರ್. ಟ್ಯಾನ್ 45 ಎಷ್ಟು? 1
ಇಸ್ ಈಕ್ವಲ್ ಟು 7 ಮೀಟರ್ ಬೈ ಬಿ ನೋಡ್ಕೊಳ್ಳಿ ಹೊರಗೆ ಪ್ರಕಾರ ಮಾಡಿದ್ರೆ ಬಿ ಎಷ್ಟು ಬರುತ್ತೆ 7 ಮೀಟರ್ ಮಾರ್ಕ್ಸ್ ಹಾಕಿ ನೆಕ್ಸ್ಟ್ ವಿಕ್ರಮ್ tan theta is equal to very good tan 60 degree roll meter d by roll meter d is equal to meter DC is equal to D plus C. ಲೋಡ್ ಕಾಮ ತೆಗೆದ್ರೆ ರೂಟ್ ಆಫ್ 3 ಪ್ಲಸ್ 1 ಬ್ರಾಕೆಟ್ ಮೀಟರ್ ಎಷ್ಟು DC ಗೋಪುರದ ಮಕ್ಕಳು ಲೆಕ್ಕದಲ್ಲಿ ಉನ್ನತ ಕೋನ ಉಂಟಾದ ಬಿಂದು ಯಾವುದು ಎ ಈಗ ಟಿಪ್ಪಣಿ ಮಾಡೋದಾದ್ರೆ ಏನಿಂದ ಗೋಪುರ ತುದಿಯನ್ನ ನೋಡ್ತಾರೆ ಅವರು ಇಟ್ಕೊಂಡ್ರೆ ಗೋಪುರದ ಪಾದವನ್ನ ಎಷ್ಟು ಇಟ್ಕೊಂಡ್ರೆ 40 ಇಟ್ಕೊಂಡು ನೋಡ್ತಾರೆ ಎರಡು ಲಂಬಕೋನ ತ್ರಿಭುಜ ಎ ಬಿ ಸಿ ನೆಕ್ಸ್ಟ್ ಎ ಡಿ ಇ ಇದು ಆಧಾರದ ಮೇಲೆ ನಾವು ಈ ಸಿ ಅನ್ನ ಕಂಡುಹಿಡಿಯಬಹುದು ಈ ಸಿ ಎಷ್ಟು ಬಂತು 7 ಇಂಟು ರೂಟ್ ಆಫ್ 4 ಪ್ಲಸ್ 1 ಮೀಟರ್ ಏನದು ಗೋಪುರದ ಎತ್ತರ ನೆಕ್ಸ್ಟ್ ಬಾ ಗೋಪುರದ ಪಾದದಿಂದ ಕಟ್ಟಡ ಒಂದರ ಮೇಲ್ಕುತ್ತಿಯನ್ನು ನೋಡಿದಾಗ ಉನ್ನತ ಕೋನವು 30 ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ಕುತ್ತಿಗೆ ಉನ್ನತ ಕೋನವು 60 ಡಿಗ್ರಿ ಇದೆ. ಗೋಪುರದ ಎತ್ತರ 5 ಮೀಟರ್ ಇದ್ದರೆ ಕಟ್ಟಡದ ಎತ್ತರ 10 ಹೇಗೆ ಅನಿಸ್ತಮ್ಮ ಇದು ಗೋಪುರದ ಎತ್ತರ ಇಲ್ಲಿಂದ ಇಲ್ಲಿ ನೋಡ್ಬೋದು. ವೆರಿ ಗುಡ್ ನೋಡಿ ನೋಡ್ತಾರೆ ನೋಡಿ ಇಲ್ಲಿ ಕಟ್ಟಡದ ಎತ್ತರದಿಂದ ಗೋಪುರದ ನೋಡ್ತಾನೆ ಅವ್ರ ತೆಗೆದುಕೊಂಡ್ರೆ ಎ ಬಿ ಸಿ ಡಿ ನಿಮಿಷ ಹೇಳ್ರಪ್ಪ ಎಷ್ಟು ಲಂಬಕೋನ ತ್ರಿಭುಜ ಇದೆ 2 ಲಂಬಕೋನ ತ್ರಿಭುಜ ಭಾಷೆ ಯಾರು ಹೇಳ್ತೀರಿ ಯಾವ ಲಂಬಕೋನ ತ್ರಿಭುಜ ಅದು ಸೇಣ ಎ ಬಿ ಸಿ ಇನ್ನೊಂದು ಬಿ ಸಿ ಡಿ ಅಥವಾ ಸಿ ಡಿ ಬಿ 50 ಮೀಟರ್ ಗೋಪುರದ ಎತ್ತರ ಕ್ಯಾಪಿಟಲ್ ಉತ್ತಲಮ್ಮ ಎ ಬಿ ಸಿ ಕೊಟ್ಟು ಗೋಪುರದ ಎತ್ತರ
tan theta is equal to ಅಭಿಮುಖ by ಪಾರ್ಶ್ವ ಹಾ. AB by BC. AB by Tan theta ಬೆಲೆ tan equal to 60 degree. is equal to ಆಗ್ತಾನೆ ಅವನ 60 degree. tan 60 is equal to AB ಅಲ್ಲಮ್ಮ AB ಬೆಲೆ ಮಾಡ್ತೀಯಾ AB ಬೆಲೆ ಕೊಟ್ಟಿದ್ದಾರೆ AB ಎಷ್ಟಿದೆ 50 ಬೈ BC ಮೀಟರ್ ಹಾಕ್ಬೇಡ ಬೈ BC ಹಾ tan 60 ಎಷ್ಟು 3 50 ಬೈ BC BC ಎಕಡೆ ಕೆಲಸ 3 ಕೆಲಸ ಹೊರ ಗುಣಾಕಾರ ಮಾಡಿದಾಗ BC ಬೆಲೆ ಸಿಗ್ತದೆ ನಮಗೆ ನೆಕ್ಸ್ಟ್ ಮಾಡೋಣ tan 30 ಡಿಗ್ರಿ ಹಾ 50 ಬೈ ರೂಟ್ ಆಫ್ 3 ಕೆಳ ಬರ್ತಾನ ಕೆಳ ಬರ್ತಾನ ಇದು ಸುಖ ಬರ್ತಾ 1 ಬೈ ರೂಟ್ ಆಫ್ 3 ಈಕ್ವಲ್ಸ್ ಹಾ ಬೈ 50 ಬೈ ರೂಟ್ ಆಫ್ 3 ಹಾ ಹಾ is equal to BC ಹಾ ಹಾ ರೂಟ್ ಆಫ್ 3 ಹೋಲ್ ಸ್ಕ್ವೇರ್ is equal to BC ಸ್ಕ್ವೇರ್ ಮತ್ತು ಕ್ಯಾನ್ಸಲ್ ಕಟ್ಟಡದ ಸಾಕಂದ್ರೆ ಸರಿ ಕಟ್ಟಡದ ಎತ್ತರ ಮಕ್ಕಳೇ ಈ ಲೆಕ್ಕದಲ್ಲಿ ಎರಡು ಕಟ್ಟಡ ಇದೆ ಒಂದು ಕಟ್ಟಡ ಇದನ್ನು ನೋಡ್ತಾರೆ ಇನ್ನೊಂದು ಕಟ್ಟಡ ಇದನ್ನು ನೋಡ್ತಾರೆ ಎರಡು ನೋಡ್ತಾರೆ ಈಗ ಕಟ್ಟಡ ಎತ್ತರ ಎಷ್ಟು ಬಂತು BC 50 ಬೈ 3 ಬಂತು ನಾ ಇದನ್ನು ಮಿಶ್ರ ಬಿಟ್ಟು ಮಾಡ್ಬೋದು 16 3 48 16 ಬೈ 3 2 16 2 ಬೈ 3 ಮೀಟರ್ ಎಂದು ಕಟ್ಟಡದ ಎತ್ತರ ಮಿಶ್ರ ಬಿಂದು ರಾಶಿ ಮಕ್ಕಳೇ ಇಲ್ಲಿವರೆಗೂ ನಮ್ಮ ಹಲವಾರು ವಿದ್ಯಾರ್ಥಿಗಳು ತ್ರಿಕೋನಮಿತಿ ಅದೇ ಸಂಬಂಧಪಟ್ಟಂತೆ ಲೆಕ್ಕವನ್ನ ಸ್ವತಃ ತಾವೇ ಖುದ್ದಾಗಿ ಬೋರ್ಡ್ನಲ್ಲಿ ಮಾಡಿದ್ರು ಅವರಿಗೆ ಒಂದು ಚಪ್ಪಾಳೆ ತಟ್ಟದ ಮುಖಾಂತರ